ರಂಗನಾಥ, ಏ ರಂಗನಾಥ, ಯಾಕೋ ಚಿಂತೆ ಮಾಡ್ತೀಯ? ನಮ್ಮ ಕಷ್ಟಗಳನ್ನ ಬಗೆಹರಿಸೋಕೆ ಆ ದೇವ್ರೇ ಭೂಮಿಗೆ ಇಳಿದು ಬಂದಿದ್ದಾರೆ. ದೇವ್ರ? ಯಾವ ದೇವ್ರು ಅಜ್ಜ? ಬಂದ್ರೆ ಆ ಯಮಧರ್ಮ ಬರ್ಬೇಕಷ್ಟೆ. ಈ ಭೂಮಿ ಅನ್ನೋ ನರ್ಕದಲ್ಲಿ ಅವನು ತಾನೇ ಸಮೃದ್ಧಿಯಾದ ಭೋಜನ. ಅಳ್ಬೇಡ ತಾಯಿ, ಕಲಿ ಎಷ್ಟೇ ಮೆರೆದ್ರು ಅವನನ್ನ ಕಟ್ಟಾಳೋ ದ್ರಷ್ಟಾರಣನೊಬ್ಬ ಬಂದೇ ಬರ್ತಾನೆ. ಅವರೇ ಶ್ರೀ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಗುರುಗಳು ಬಂದಿದ್ದಾರ? ಎಲ್ಲಿ? ತಂಜಾವೂರು ಅರಮನೆಗೆ ಬಂದಿದ್ದಾರೆ ಅನ್ನೋ ಸುದ್ದಿ. ಅವರು ಕಾಲಿಟ್ಟ ಕಡೆಯೆಲ್ಲ ಸಮೃದ್ಧಿ. ಈ ಬರಗಾಲ ಎಲ್ಲ ಹೋಗ್ಲಾಡಿಸ್ತಾರೆ, ನಮ್ಮ ಕಷ್ಟಗಳನ್ನೆಲ್ಲ ನೀಗಿಸ್ತಾರೆ. ಯುದ್ಧ ಮತ್ತನಾಗಿ ಪ್ರಜೆಗಳ ರಕ್ತ ಇರ್ತದನಲ್ಲ ರಾಜ, ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಇದು ಸಿದ್ಧ ಶತಸಿದ್ಧ, ಸಿದ್ಧ ಶತಸಿದ್ಧ. ಗುರುಗಳೇ, ತಮ್ಮ ಆಗಮನದಿಂದ ನಮ್ಮ ಅರಮನೆ ಪಾವನವಾಯಿತು. ಎಷ್ಟೋ ವರ್ಷಗಳಿಂದ ತಮ್ಮನ್ನು ಮರೆತು ನಾವು ತಪ್ಪು ಮಾಡಿದ್ದೆವು. ದಯಮಾಡಿ ಕ್ಷಮಿಸಬೇಕು. ರಾಜರೇ, ಅರಮನೆ ಗುರುಮನೆ ಅನ್ಯೋನ್ಯವಾಗಿದ್ದರೆ ಸಾಮ್ರಾಜ್ಯ ಸಮೃದ್ಧವಾಗಿರುತ್ತದೆ ಎಂಬುದು ಸರ್ವವಿದಿತ. ಆದರೂ ನಾವೆಲ್ಲರೂ ಕಾಲದ ಶಿಶುಗಳು. ಕಾಲಪುರುಷ ಆಡಿಸಿದಂತೆ ಆಡುವುದಷ್ಟೇ ನಮ್ಮ ಕೆಲಸ. ಯಾವ ಕಾರಣಕ್ಕಾಗಿ ಸಂಬಂಧ ಕಡಿಯಬೇಕು, ಯಾವ ಕಾರಣಕ್ಕಾಗಿ ಸಂಬಂಧ ಬೆಳೆಯಬೇಕು ಎಂಬುದನ್ನು ಭಗವಂತ ನಿರ್ಧರಿಸುತ್ತಾನೆ. ಗುರುಗಳೇ, ರಾಜ್ಯವು ಬಹಳ ಸಂಕಷ್ಟದಲ್ಲಿದೆ. ಯುದ್ಧ ಮತ್ತು ಸೋಲುಗಳಿಂದ ನಾವು ಬಳಲಿ ಹೋಗಿದ್ದೇವೆ. ಅದರ ಜೊತೆಗೆ ಪ್ರಕೃತಿಯು ನಮ್ಮ ಮೇಲೆ ಮುನಿದಿದೆ ಗುರುಗಳೇ. ದಯಮಾಡಿ ನಮಗೆ ಮಾರ್ಗದರ್ಶನ ನೀಡಿ. ಸಂಕಷ್ಟ ಪರಿಹಾರಕ್ಕೆ ಏನು ಮಾಡಬಹುದು ಎಂದು ತಿಳಿಸಿಕೊಡಿ ಗುರುದೇವ. ರಾಜರೇ, ಕೆಲವು ನಿಸರ್ಗ ಸಂಭವ, ಕೆಲವು ಶತ್ರು ಸಂಭವ. ಆದರೆ ಬಹಳಷ್ಟು ಸ್ವಯಂಕೃತೋಪರಾಧ. ಇಷ್ಟಾದರೂ ಎಲ್ಲ ಖನಿಜಗಳು ಬರಿದಾದರೂ ನಿಮ್ಮ ಪೂರ್ವಜರು ಮಾಡಿದ ಪುಣ್ಯದ ಕಣಜ ವೃದ್ಧಿಯಾಗಿಯೇ ಇದೆ ಮತ್ತು ಅದೇ ನಿಮ್ಮನ್ನು ಕಾಪಾಡುತ್ತಿದೆ. ಭಯ ಪಡುವ ಅಗತ್ಯವಿಲ್ಲ. ನಾವು ಒಮ್ಮೆ ನಿಮ್ಮ ಧಾನ್ಯಾಗಾರವನ್ನು ನೋಡಬಹುದೇ? ಗುರುಗಳೇ, ಧಾನ್ಯಾಗಾರದಲ್ಲಿ ಏನೂ ಇಲ್ಲ, ಎಲ್ಲ ಖಾಲಿಯಾಗಿದೆ. ಇರಲಿ, ಒಮ್ಮೆ ನಾವು ನೋಡಬೇಕು. ಅಗತ್ಯವಾಗಿ. ಮಂತ್ರಿಗಳೇ,